ಬಂದೆ. ಅಯ್ಯೋ ದೇವ್ರೆ, ಆಗ್ಲೇ ನನ್ನ ದನಿನ ಮರ್ತಾಳ ಹೆಂಗಿಕಿ? ಪದ್ಮಕ್ಕ ಏನ್ ಅಪರೂಪಕ್ಕೆ ಬಂದ್ಬಿಟ್ರಿ? ಅಲ್ಲ ನಮ್ಮ ಮನೆ ಕಡೆ ನೀವ ಬರ್ರಿ ಬರ್ರಿ ಒಳಗ್ ಬರ್ರಿ. ಒಳಗ್ ಬರೋದ ಆಮೇಲೆ. ಅಲ್ಲ ದ್ರಾಕ್ಷಾಯಣಿ, ಏನು ಕೆಲ್ಸಕ್ಕೆ ಬಂದಿಲ್ಲ? ಇವತ್ ಬರ್ತಿ ನಾಳೆ ಬರ್ತಿ ಅಂದ್ರೆ ಏನ್ 4 ದಿನ ಆತ ಒಟ್ಟ ಕೆಲ್ಸಕ್ಕೆ ಬರುವಲ್ಲಿ? ಯಾಕೆ ಏನಾತ? ಅದಕ್ಕೆ ಆರಾಮದಿಯೇ ಇಲ್ಲ ನೋಡ್ಕೊಂಡೋಗೋಣ ಅಂತ ಬಂದೆ. ಅಲ್ಲ ಪದ್ಮಕ್ಕ, ನಾನು ಹೇಳಿದ್ನಲ್ಲ ನಿಮ್ಮ ಸೊಸಿಗೆ ಕೆಲ್ಸಕ್ಕೆ ಬರಂಗಿಲ್ಲ ಅಂತೇಳಿ. ಹೇಳಿಲ್ಲ ಅವ್ರು ಕೆಲ್ಸಕ್ಕೆ ಬರಂಗಿಲ್ಲ ಅಂತ? ಅದೇ ಫೋನ್ ಮಾಡಿದ್ದೆ ಅಂತ, ಇವತ್ತು ಕೆಲ್ಸಕ್ಕೆ ಬರಲ್ಲ ಅಂದೆ ಅಂತ. ಹಂಗಾರೆ ಇವತ್ತು ಬರಲ್ಲ ಬಿಡು, ನಾಳೆ ಬರ್ತಾಳ ಅಂತ ಆಕಿನೂ ಕಾಯ್ತಾ ಇದ್ದಾಳ. ನೀನು ಬರಲಿಲ್ಲ, ನಾನು ಬೇರೆ ಕೆಲ್ಸಕ್ಕೆ ಹೋಗಿದ್ದೆ, ಹಂಗಾಗಿ ನಿಂಗೆ ಫೋನು ಹಚ್ಚಲಿಲ್ಲ. ವಾಪಸ್ ನಿನ್ನೆ ನೋಡಿ ಇವತ್ತು ನಾನೇ ಬಂದು ನೋಡವ. ಯಾಕ ನೀನು ಕೆಲ್ಸಕ್ಕೆ ಬರಕತ್ತಿಲ್ಲ ತಡಿ, ಏನು ಇದ್ರ ಬದ್ರ ಬೆಟ್ಟಾಗನ ಅಂತೇಳಿ. ಅಲ್ಲ ನೀನು ಹಿಂಗೆ ಇದಕ್ಕಿದ್ದಂಗೆ ಕೆಲಸ ಬಿಟ್ಬಿಟ್ರೆ ಇಲ್ಲಿ ನಮ್ಗೆ ಇಲ್ಲಿ ಇದಕ್ಕಿದ್ದಂಗೆ ಕೆಲಸದವ್ರನ್ನ ಎಲ್ಲಿಂದ ಹುಡ್ಕೊಂಡು ಹೇಳಂಗಾರ ನೋಡೋಣ. ನಿನಗ ಗೊತ್ತು ನನ್ನ ಸಸಿ ಕೆಲ್ಸಕ್ಕೆ ಹೋಗ್ಕಳ ಅಂತೇಳಿ. ನನ್ನ ಮಗನೂ ಕೆಲ್ಸಕ್ಕೆ ಹೋಗ್ತಾನ. ಇನ್ನು 2 ಮೊಮ್ಮಕ್ಕಳು ಅವು ಕಾಲೇಜಿಗೆ ಹೋಗ್ತಾವು. ನನ್ನ ಮನ್ಯಾಗ ಈಗ ನಾನೇ ಒಬ್ಬಾಕಿ ಇರೋದು, ಇನ್ನು ನನ್ನ ಗಂಡ ಒಬ್ಬವ. ಅಲ್ಲಿ ಮತ್ತೆ ಮನೆ ಕೆಲಸ ನಮ್ಮ ಮುದ್ಕಿಗೆ ಆಗಂಗಿಲ್ಲ. ಅದಕ್ಕೆ ನಿನ್ನೆಲ್ಲ ಕರ್ಸ್ಕೊಂತಿದ್ದೆ. ಅಷ್ಟು ಬಾಂಡೆ ತಿಕ್ಕಿ ಕಸ ಹೊಡೆದು ಕಲ್ಲು ಒರೆಸಿ ಒಂದಿಟ್ಟು ಎಲ್ಲ ಅಡಿಗೆ ಗಿಡಿಗೆ ಒಂದು ಸ್ವಲ್ಪ ಬೇಕಾದ್ದು ಬೇಡದ್ದು ಮಾಡ್ಕೊಡ್ತಿದ್ದೆವ. ಎಲ್ಲ ಬಿಟ್ಕೊಟ್ಟು ಹಿಂಗೆ ಕೂತ್ಬಿಟ್ರೆ ಹೆಂಗಂತ? ಅದು ಇಲ್ಲ ಪದ್ಮಕ್ಕ, ನನಗೂ ಇತ್ತಿದ್ದಾಗ ಯಾಕೆ ಆರಾಮ ಅನ್ಸ್ವಲ್ದು. ಹಾಗಾಗಿ ಕೆಲ್ಸಕ್ಕೆ ಹೋಗ್ಬೇಡ ಅಂದ್ಲು ನನ್ನ ಮಗಳು. ಹಂಗಾಗಿ ನನಗೂ ನೀಗ್ಲಾರ್ದಕ್ಕೆ ಬಿಟ್ಟೆ. ಬರ್ಬರ್ತ ನನಗೂ ವಯಸ್ಸಲ್ಲ ನೋಡ್ರಿ. ಬೇರೆ ಯಾರನ್ನಾರ ಕೆಲ್ಸದವ್ರನ್ನ ನೋಡ್ಕೊರಿ ಪದ್ಮಕ್ಕರ. ಏನು ನನಗಾಗಂಗಿಲ್ರಿ. ಅಲ್ಲವಾ ಅದನ್ನ ಹೇಳ್ತಾ ಇರೋದು. ಏನು ಈಗ್ಲಾರ್ದನಕ್ಕೆ ಮಗಳು ಅಂದ್ರೆ ಈಗ ಮತ್ತೆ ಜೀವನ ಹೆಂಗೆ ನಡೆಸ್ತೀನಿ ನೀನು? ಜೀವನ ಅದು ಮಗಳೇ ನೋಡ್ಕೋತೀನಿ ಅಂತಂದ್ಲು. ಏನವ ಹಿಂಗಿದ್ದಕ್ಕಿದ್ದಂಗೆ ಕೈ ಕೊಟ್ರೆ ನಮಗೆ ಏನು ಮಾಡ್ಬೇಕು ನೋಡಿ. ನಾವೀಗ 4 ದಿನದಿಂದ ಒಂದೇ ಸಮನೆ ಕೆಲಸ ಎಲ್ಲ ಮೈ ಮೇಲೆ ಬೀಳಕತ್ತಾವ. ಸಾಕಾಗಿ ಹೋಗ್ಬಿಟ್ಟತ್ತಾಗ. ಮೊನ್ನೆ ನೀನು ಫೋನ್ ಮಾಡಿ ಬರಲ್ಲ ಅಂದಿದ್ದಕ್ಕೆ ಬಾಂಡೆ ಅರ್ಧ ತಿಕ್ಕೊಂಡು ಅರ್ಧ ಹಂಗೆ ಬಿಟ್ಟಿದ್ಲ. ಬೇಡಗೆ ಅರ್ಜೆಂಟ್ ಇಲ್ಲದ್ವನ್ನ ಅವನ್ನೆಲ್ಲ ಕುಡಿಸಿ ನೀನು ತಿಕ್ಕಿದ್ದಾತು. ಎಷ್ಟು ನಮ್ಮ ಕುತ್ತಿಗೆ ಮೇಲೆ ಬಂದೈತೆ ಗೊತ್ತಾನ ಕೆಲಸ. ನೋಡು, ನಮ್ಮ ಮನೆಗೆ ಒಬ್ರು ಕೆಲಸದಾರ ಸಿಗಮಟಾರ, ಬಾ ಒಂಚೂರು ನೋಡೋಣಂತೆ. ಏನ ನಿನ್ಗೆ ಕಷ್ಟ ಅಂತೇಳಿ ಊರಿಗೆ ಬಂದಾಗ ಒಂದು 5-6 ಮನೆ ಕೆಲಸ ಹಿಡ್ಕೊಂಡು ಯಾವತ್ತಿಂದ ಇವತ್ತಿನವರೆಗೂ ಅಷ್ಟು ವರ್ಷದಿಂದ ಮಾಡ್ಕೊಂತ ಅದಿ ನೀನು. ಯಾವತ್ತಾರ ನಿನ್ಗೇನಾರ ಅಂದತ್ತೆ? ಈಗ ನೋಡಿದ್ರೆ ಹಿಂಗಂತೀಯವ. ಅಲ್ಲ ಹೌದು ಬಿಡ್ರಿ, ನಂಗೆ ತೊಂದರೆ ಇದ್ದಾಗ ನಿಮ್ಮ ಮನೆ ಕೆಲಸ ಕೊಟ್ರಿ ನಂಗೆ ಭಾಳ ಉಪಕಾರ ಆಯ್ತು. ಆದರೆ ಈಗ ಬೇಡ ಬೇಡ ಅಂದರು. ಹಾಗಾಗಿ ನೀ ಬಾಯ್ ಬಿಟ್ಟು ಹೇಳು. ಬೇಡ ಬೇಡ ಅಂದ್ರೆ ಆಗಲ್ಲ. ಇಲ್ಲಿ ನಾನು ಕೆಲಸ ಮಾಡಲಿಲ್ಲ ಅಂದ್ರೆ ಹಿಂಗೆ ನಾ ಬಿಟ್ಟು ನಡೆಯಂಗಿಲ್ಲ ಅಂತೆಲ್ಲ ಹೇಳ್ಬೇಕವ ನೀನು. ಅಯ್ಯೋ ದೇವ್ರೆ, ಈಗ ನೋಡಿಗ ನನಗೆ ಎಷ್ಟು ತೊಂದರೆ ಆಗೈತಿ. ಕರೆ ಹೇಳು. ನಿನ್ನ ವೈಯಕ್ತಿಕ ವಿಚಾರನ ಕೇಳಬಾರ್ದು ಬಿಡು. ಇದು ಕರೆ ಹೇಳು. ಯಾಕೆ ಕೆಲ್ಸಕ್ಕೆ ಬರೋಲ್ಲ? ಯಾರು ಏನಾರು ಹೇಳ್ಕೊಟ್ಟಾರನ? ಇಲ್ಲ ಪದ್ಮಕ್ಕ, ಇಲ್ರಿಪ್ಪ. ಯಾರು ಏನು ಹೇಳ್ಕೊಡ್ತಾರೆ? ಎಲ್ಲ ಇಷ್ಟು ವರ್ಷ ಇಲ್ಲದ ಈಗ ಯಾರು ಹೇಳ್ಕೊಡ್ತಾರೆ? ಹಾಗೆಲ್ಲ ತಿಳ್ಕೊಬೇಡ್ರಿ ನೀವು. ಅದು ನನಗೆ ಈಗ ಬರೋಕ್ಕಾಗಲ್ರಿ. ಅದಕ್ಕೆ ಮಳ್ಳಿ ಬಾಯಿ ಬಿಡಲ್ಲ. ಓಣ್ಯಾಗೆಲ್ಲ ಸುದ್ದಿ ಆಗೈತಿ. ಯಾವನ ಬಂದು ಇಡೀ ದಿನ ಇದ್ದೋಗ್ಯಾನ ಅಂತೇಳಿ. ಏನು ಅವನೇ ನಾನೇ ನೋಡ್ಕೊತೀನಿ, ಹೋಗ್ಬೇಡ ಕೆಲ್ಸಕ್ಕೆ ಅಂದಿರ್ಬೇಕು. ಅದಕ್ಕೆ ಬಿಟ್ಟಾಳ. ಮಗಳ ಮ್ಯಾಗ ಹೇಳ್ತಾಳೆ. ಮಗಳು ಇಷ್ಟು ದಿನ ಆದರೂ ಒಂದು ಮಾತು ಹೇಳಿಲ್ಲ ಕೆಲ್ಸಕ್ಕೆ ಹೋಗ್ಬೇಡವ ಅಂಥೇಳಿ. ಕೆಲ್ಸಕ್ಕೆ ಹೋಗ್ತಾ ಅದಾಳಿಕಿ, ಬರ್ತಾ ಇದ್ಲು. ಈಗ ಇದ್ದಕ್ಕಿದ್ದಂಗೆ ಇಷ್ಟು ವರ್ಷ ಅನ್ಲಾರ್ದ ಮಗಳು ಈಗ ಹೆಂಗಂತಾಳ? ಯಾವನ ಸಿಕ್ಕನ ಅವನೇ ಕೆಲ್ಸಕ್ಕೆ ಹೋಗ್ಬೇಡ ಅಂದಿದ್ದಕ್ಕೆ ಬಿಟ್ಟಾಳ. ಕೇಳಲೇಬೇಡ. ಬೇಡ ಬೇಡ, ಕೇಳಿದರೆ ಸರಿಯಾಗಲ್ಲ. ನನಗೆ ಹಾಕ್ಬೇಕು. ಈಗ ಏನು ಮಾಡೋದು? ಪದ್ಮಕ್ಕ ಒಳಗೆ ಬರ್ರಿ. ಇಲ್ಲವಾ, ಒಳಗೆಲ್ಲಿಂದ ಬರಲಿ? ಈಗ ಏನಂಗಾರ ನೀ ಕೆಲ್ಸಕ್ಕೆ ಬರಲ್ಲೋದಿಲ್ಲ? ನೋಡು, ಇವತ್ತು ನೀ ಬರಲ್ಲ ಅಂದಿದ್ದಕ್ಕೆ ನಾ ಹೊಂಟೇನಿ. ಇನ್ಮೇ ಯಾವತ್ತು ಕೆಲ್ಸಕ್ಕೆ ಬರ್ತೇನೆ ಅಂದ್ರೆ ನಾ ಕರ್ಕೊಳ್ಳಲ್ಲ. ಯಾಕಂದ್ರೆ ನಾ ಬೇರೆದವ್ರನ್ನ ಹುಡ್ಕಾಕತ್ತೇನೆ. ಇಲ್ಲ ಬರಲ್ಲ ತಗೋರಿ. ನೀವು ಹುಡುಕ್ರಿ ಪದ್ಮಕ್ಕರ. ಬೇಜಾರು ಮಾಡ್ಕೋಬೇಡ್ರಿ. ಪದ್ಮಕ್ಕ. ಬೇಜಾರು ಮಾಡ್ಕೋಬೇಡ ಅಂದ್ರೆ ಬೇಜಾರು ಆತವ. ನನಗೆ ಭಾಳ ಬೇಜಾರಾತ. ಅಲ್ಲ ಪದ್ಮಕ್ಕರ, ಒಂಚೂರು ಒಳಗೆ ಬಂದವ್ರಿ. ಅಯ್ಯೋ ದೇವ್ರಿ, ಈ ಹೆಣ್ಮಗಳಿಗೆ ಎಷ್ಟು ಬೇಜಾರತ್ತವ. ಹೋಗ್ಲಿ ಬಿಡು. ನನ್ನ ಗಂಡ ಕೆಲ್ಸಕ್ಕೆ ಹೋಗಬೇಡ ಅಂತ ಅಷ್ಟು ಹೇಳೋಗ್ಯಾನ. ಅದಕ್ಕೆ ಬಿಟ್ಟಿದ್ದು. ಏಕೆ ನೋಡಿದ್ರೆ ಹಿಂಗೆ ಮಾಡ್ತಾಳೆ. ನಾಳೆ ಹೆಂಗಿದ್ರು ಬರ್ತೇನೆ ಅಂದಾರ. ಅವ್ರಿಗೆ ಏನು ಇಷ್ಟ? ಅವಾಗ ನಾನು ಏನು ಮಾಡೋದನ್ನ ಅಷ್ಟು ಇಷ್ಟಪಟ್ಟು ತಿಂತಿದ್ರು. ಯಾಕೋ ಬರ್ಬರ್ತ ಮರು ಅನ್ನಂಗೆ ನೆನಪೇ ಆಗಲ್ಲ. ಸಾಬುದಾನಿ ಕಿಚಡಿ. ಸಾಬುದಾನಿ ಅಂದರೆ ಅವ್ರಿಗೆ ಭಾರಿ ಇಷ್ಟ. ತಡಿ, ನೆನೆಗೆ ಹಾಕಿ ನಾಳೆ ಅವ್ರು ಬರೋಷ್ಟೊತ್ತಿಗೆ ಬಿಸಿ ಬಿಸಿ ಸಾಬುದಾನಿ ಮಾಡ್ತೀನಿ, ತಿಂತಾರೆ. ಅಂತೂ ಬಂದೇನವ. ಲಗ್ನ ಗಂಡನ ಮನೆಗೆ ಹೋಗಿ ಬಂದೆ. ಹೆಂಗಿತ್ತು ಗಂಡನ ಮನೆ? ಅಲ್ಲ ಅತಿಯಮ್ಮ, ಹಿಂಗೆ ಕೇಳಿದ್ರೆ ಹೆಂಗೆ ನೀವು? ಸರಿ, ನನಗೊಂದು ಸ್ವಲ್ಪ ಅರ್ಜೆಂಟ್ ಐತ್ರಿ. ನಾನು ಮಾವ ಅತ್ತಿ ಹೋಗ್ಬರ್ತೀನಿ ರೀ. ಸ್ವಲ್ಪ ಅರ್ಜೆಂಟ್ ಐತಿ. ನಾನು ಸ್ವಲ್ಪ ನನ್ನ ಫ್ರೆಂಡ್ ಭೇಟಿ ಆಗೋದೈತಿ. ಮುಗಿಸ್ಕೊಂಡು ನಾನು ಸಂಜೆಗೆ ಬೇಕಾದ್ರೆ ಬಂದು ಆದ್ರೆ ಭೇಟಿಯಾಗಿ ಹೋಗ್ತೀನಿ. ಇಲ್ಲ ಸೀದಾ ಮನೆಗೆ ಹೋಗ್ತೀನಿ. ಸಂಜೆಗೆ ಆದ್ರೂ ಬಂದು ಬೆಟ್ಟಕ್ಕನಿ ಅಂತ ಹೇಳ್ತೀಯಪ್ಪ. ಬರ್ಲಾರ್ದಂಗೆ ಇರ್ತೀಯ ನೀನು? ಅದು ಹೇಳ್ತದಾಳ. ಆಯ್ತು ತಗೋ, ಬಂದು ಬೆಟ್ಟಾಗ. ಸರಿ, ಊರಿಗೆ ಎಲ್ಲರೂ ಹೊಂಟ್ರೇನಪ್ಪ? ತೀರ್ಮಾನ ಆತನ? ಇದು ಆಕಿನ ಹೇಳ್ತಾಳ. ನಾ ಇನ್ನು ಬರ್ತೀನಿ, ನಂಗೆ ಲೇಟ್ ಆತ್ರಿ ಅಮ್ಮ. ಬರ್ತೀನಿ. ಪ್ರೀತು ಹೋಗ. ಅಲ್ಲ, ಗಂಡಿಗೆ ಹೆಸರಿಡದ ಕರಿಯೋದು ಪ್ರೀತು ಅಂತ. ಪ್ರೀತು ಕೊಡ್ಲೇನಂದ? ಪ್ರೀತಿ ಗೀತಿ ಪೂತಿ ಅನ್ಕೊಂತ ರೀ ಅನ್ನೋದು ಕಲಿ ಒಂದಿಟ್ಟು. ಏನು ಗಂಡ ಅಂದ್ರೆ ಏನು ಕಿಮ್ಮತ್ತಿಲ್ಲನ? ನಿಮ್ಮ ಅತ್ತಿ ಮೊದಲೇ ಶಾಸ್ತ್ರ ಸಂಪ್ರದಾಯ ಅದು ಇದು ಅಂತಾಳ. ಆಕೆ ಇದ್ರಿಗೆ ಕರಿವಮ್ಮಿ ಹಿಂಗೆ ಪ್ರೀತು ಗೋತು ಅಂತೇಳಿ ಬಾಯಾಗ ಹಿಡ್ತಾಳ. ಹೌದಾ? ಗಂಡ ಅಂದ್ರೆ ಒಂದು ಕಿಮ್ಮತ್ ಐತಿಲ್ಲ. ಅದೇನದ ಹಂಗೆ ಕರೆಯೋದು? ಏನೋ ಮದಿ ಫಿಕ್ಸ್ ಆದಾಗ ಒಬ್ರಿಗೊಬ್ರು ಕರ್ಕೋತಿದ್ರು. ಒಂದು ಮಾತು ಮದುವೆಗಿಂದ ಒಂದು ಮಾತು ಮರ್ಯಾದೆ ಬೇಡನ? ಪ್ರೀತು ಅಲ್ಲ,
ಚಂದಗೆ ಹ್ಞೂನ್ರಿ ಆತ್ರಿ ಹೋಗ್ರಿ ಬರ್ರಿ ಏನ್ರಿ ಹಿಂಗಿರ್ಬೇಕು. ಆಯ್ತು ಹಂಗೆ ಮಾಡ್ತೀನಿ. ಇಲ್ಲೋಡ ಇನ್ಮೇಲೆ ಇಂಥ ಚಪ್ಪಲ್ ಹಾಕೋಬೇಡ. ಏನು ಕುದುರೆ ಕಾಲಾಗ ವಾಪರಿ ಎತ್ತರಗೆ. ಇದು ಒಳ್ಳೆ ಜಾಸ್ತಿ ಆತ್ ಬಿಡತ್ತಿ. ಅಲ್ಲತ್ತಿ ಮದ್ವೆ ಆದ್ಮೇಲೆ ಚಪ್ಪಲ್ಲು ಎಂತ ಹಾಕೋಬೇಕಂತ ಡಿಸೈಡ್ ಮಾಡ್ಬೇಕಾ? ಅಶ್ವಿನಿ ಇದ್ರಾಗ ಒಂದು ಸೂಕ್ಷ್ಮ ಐತಿ. ಈಗ ಯಾವಾಗಾರ ಹೋಟೆಲ್ ಪಟೇಲ್ ನಿಂತಿರ್ತೀರಿ, ಅದು ನಿಮಗಿನ್ನೂ ಗೊತ್ತಾಗಿರಂಗಿಲ್ಲ. ಇಂಥ ಚಪ್ಪಲ್ ಎತ್ತರ ಹಾಕೊಂಡು ಹೊಂಟಾಗ ಒಮ್ಮೆ ಕಾಲು ಉಳುಕ್ತು ಅನ್ಕೋ, ದಕ್ಕಂತೆ ಕಾಲು ನೆಲಕ್ಕೆ ಕುಂತು ಬಿಡ್ತತಿ. ಅವಾಗ ಮೈ ಅದರ್ತತಿ. ಅವಾಗ ಏನಾಕತಿ, ಅಥವಾ ಅದರ್ತತಿ ಸರಿ ಇಲ್ಲ ಉಳುಕ್ ಬಿದ್ದುಬಿಟ್ರೆ ಅವಾಗ ಹೊಟ್ಟೆಗಿರೋದಕ್ಕೆ ತೊಂದರೆ ಆಕತ್ತಲ್ಲ. ಅದಕ್ಕೆ ಮದುವೆ ಆದಮೇಲೆ ಒಂದು ಹಡೆ ಮಟಾರ ಒಂದು ಹಡದಿಂದ ನೀನೇ ಹಾಕೊಳ್ಳಲ್ಲ ಬಿಡು. ಅದು ಒಂಥರ ಸೂಕ್ಷ್ಮಗಿರ್ರಿ ಅನ್ನೋದಷ್ಟೇ. ಅದು ಹೋಲ್ಬಿಡು. ನಿಮ್ಮ ಇಷ್ಟ. ಚಪ್ಪಲಿ ಯಾವ್ದಾರ ಯಾಕೆ ಹಾಕೋ. ಇದು ಹೆಂಗಿತ್ತು ಅತ್ತಿ ಮನೆ? ನಿನ್ನ ಗಂಡಿದ್ರೆ ಏನು ಹೇಳ್ತಿ ಬಿಡು. ಹೆಂಗಿತ್ತು ಅತ್ತಿ ಮನೆ? ಅದ್ ಸರಿ ಅತ್ತಿ, ಅತ್ತಿ ಮನೆ ಹೇಳ್ತೀನಿ. ಯಾವಾಗ ಬಂದೆ? ನಾನು ನಿನ್ನೆ ಬಂದೆ. ಅದು ಒಂದು ವಿಚಾರ ಮಾತಾಡೋದಿತ್ತಾ ಪಟೇಲನ ಕಡೆ, ಅದರ ಸಂಬಂಧ ಅಂದೆ. ಬರಕ್ ಒಂದ್ ಕಾರಣ ಹುಡುಕ್ತಿ ನೋಡತ್ತಿ. ಇಲ್ಲಿಂದ ಹೋಗಿ 4 ದಿನ ಅಲ್ಲಿ ಇರಕ್ಕಾಗಿಲ್ಲಲ್ಲ, ಆಗ್ಲೇ ಮತ್ತೆ ವಾಪಸ್ ಓಡ್ ಬಂದಿ. ಅಲ್ಲೇ ಮದುವೆ ಮಾಡ್ಕೊಂಡು ಗಂಡ ಮನೆಗೆ ಹೋದೀಗ. ನೀ ನನಗೇನು ಅಂತಕ್ಕದ್ದಲ್ಲ ಇನ್ಮ್ಯಾಗ. ಇದು ನಮ್ಮ ತಮ್ಮನ ಮನೆ. ಪಾಟೀಲ ಬರ್ಬಾರ್ದಲ್ಲ ನಾ ಇಲ್ಲಿಗೆ. ನಿನ್ನ ಮಗಳು ಅಟ್ಟು ಮಾತಾಡಿದ್ರೆ ಸುಮ್ಮನೆ ಇರ್ತೀಯಲ್ಲ, ಬಾಯ್ ಬಿಟ್ಟು ಹೇಳಕ್ಕಾಗಲ್ಲ ನಿಂಗೆ. ಹೋಲ್ಬಿಡ, ನಮ್ಮ ಅಕ್ಕ ಬರ್ಲಿ, ಅಕ್ಕಿ ಯಾಕಂತಿ ಅಂತೇಳಿ ಒಂದು ಮಾತು ಕೇಳಂಗಿಲ್ಲ ಬಿಡಪ್ಪ ನೀನು. ಅಯ್ಯೋ ದೇವ್ರೆ, ನಿಮ್ಮಿಬ್ರು ಕೋಳಿ ಜಗಳ ಏನು ನಮ್ಗೇನು ಹೊಸ್ತಾ? ಏನಾರ ಮಾಡ್ಕೊರಪ್ಪ ಸುಮ್ಮನೆ. ರಶ್ವಿನಿ ಈಗ ಫಸ್ಟ್ ಕೇಳ್ತಲ್ಲ ಗಂಡನ ಮನೆಯವ ಹೆಂಗಿತ್ತು ಅಂತ, ಅದಕ್ಕೆ ಏನಾರು ಉತ್ತರ ಕೊಡೋದಿದ್ರೆ ಕೊಡು. ನಿನ್ನ ಕೇಳತ್ತಿರೋದ ಬೆಳಗ್ಗೆ ದೌಡೆದ್ದು ಜಳಕ ಮಾಡಿ ಪೂಜೆ ಮಾಡಿದೆ ಇಲ್ಲ? ಬೆಳಗ್ಗೆ ದೌಡೆದ್ದು ಅತ್ತಿಗೆಮ್ಮ ಅಮ್ಮ ಅಪ್ಪ ಅನ್ನು ಅಂತ ಹೇಳ್ಕೊಟ್ಟಿದ್ರು. ಅವ್ರು ನಿಮ್ಗೆ ಕರೀತಾರಲ್ಲ ಹಂಗ. ಹಾಲ್ನಾಗ ಮತ್ತೆ ಅವರಿಬ್ರು ಕುತ್ಕೊಂಡಿದ್ರು. ಹೋದ ಅಪ್ಪ ಗುಡ್ ಮಾರ್ನಿಂಗ್, ಅಮ್ಮ ಗುಡ್ ಮಾರ್ನಿಂಗ್ ಅಂದೆ ಬೆಳಗ್ಗೆ. ಅಂದ್ಬಿಟ್ಲೆ ಗುಡ್ ಮಾರ್ನಿಂಗ್ ಅಂತೇಳಿ ಅಮ್ಮವರ ಅಂದ್ರು. ಅತ್ತಿ ಏನು ಹೇಳಲಿಲ್ಲ. ವಾಪಸ್ ಜಳಕ ಮಾಡ್ದೆ ಅಂತ ಕೇಳಿದ್ರು. ಇನ್ನೂ ಇಲ್ಲ ಅಂದೆ. ಅಂದ ತಕ್ಷಣ ಹಂಗಾರೆ ಹೋಗು ಜಳಕ ಮಾಡ್ಕೊಂಬ, ಫಟ್ಟ ನಂಗೆ ನಾಷ್ಟ ಮಾಡ್ತಿರ್ತೇನೆ ನಾನು, ಬಂದು ಒಂಚೂರು ದೇವ್ರ ದೀಪ ಹಚ್ಚಿ ಶಾವಿಗೆ ಬಸ್ತಿಟ್ಟಿರ್ತೇನೆ, ತಿನ್ಬೇಕು ಗಂಡ ಹೆಂಡತಿ ಅಂದರು. ಅಂತ ಅಂದೆ. ಅಲ್ಲ ನಿಮ್ಮ ಅತ್ತಿ ನಾಷ್ಟಕ್ಕೆ ಮಾಡಕ್ಕೆ ಹೋಗ್ತಾನಂದ್ರು, ನೀ ಏನು ಹೇಳಿಲ್ಲ? ಏನು ಕೇಳಲಿಲ್ಲ? ಕೇಳಾರ್ದಂಗಿರ್ತೇನೆ ಅಂದೆ. ಅಯ್ಯ ಹಂಗೆ ಕೇಳಿಲ್ಲ ಅಂದ್ರೆ ಅವ್ರು ಏನು ಅನ್ಕೋಬೇಕು? ಕೇಳಿದ್ನಪ್ಪ ಏನು ಮಾಡ್ತೀರಿ ನಾಷ್ಟ ಅಂತ ಕೇಳಿದೆ. ಅದಕ್ಕೆ ಅವರು ಏನೋ ಉಪ್ಪಿಟ್ಟು ಅಂದ್ರೆ, ಉಪ್ಪಿಟ್ಟು ಬೇಡ ನಂಗೆ ತಿನ್ನಕ್ಕೆ ಇಷ್ಟ ಆಗಲ್ಲ, ನನಗೆ ಏನೋ ಅವಲಕ್ಕಿ ಹೇಳಿದೆ ಅಂತ ಅನಿಸ್ತೈತಿ, ಅವಲಕ್ಕಿ ಮಾಡ್ರಿ ಅಂದೆ. ರೀ ಈಕೆ 3 ದಿನ ಗಂಡನ ಮನೆ ಬಾಳೆ ಮಾಡಲ್ಲ ಅಲ್ಲ. ಮೊದಲೇ ಅವ್ರ ಅತ್ತಿ ಹಂಗಿರ್ಬೇಕು ಹಿಂಗಿರ್ಬೇಕು ಸೊಸಿ ಅಂತೇಳಿ ಮಾತಾಡ್ತಾಳ ಊರಾಗಲ. ಈಕಿ ನೋಡಿದ್ರೆ ಅಕ್ಕಿ ಕಡೆನೇ ಉಪ್ಪಿಟ್ಟು ಮಾಡ್ಬೇಡ, ನೀ ಅವಲಕ್ಕಿ ಮಾಡೋದು ಮಾಡಿಸ್ಕೊಂಡು ತಿಂದು ಬಂದಾಳಲ್ಲ ಮೊದಲೇ ದಿನನೇ. ಪಾಪ ಅವ್ರಿಗೆ ಏನು ಅನ್ಕೊಂಡ್ರೆ ನಮ್ಮ ಬಗ್ಗೆ. ಅಯ್ಯ ಅನ್ಕೊಳಕ್ಕೇನೈತಿ ಪಾರ್ವತಿ? ಬರೀ ಅನ್ಕೊಳ್ಳೋದಲ್ಲ, ನಿನ್ನ ಮಕ್ಕ ಮಂಗಳಾರತಿ ಎತ್ತಿರ್ತಾರೆ. ತಾಯಿ ಇದನ್ನ ಕಲ್ಸಾಳನ ನೋಡು, ಅತ್ತಿ ಕಡೆನೇ ಇಂಥದ್ದು ಮಾಡಿ ಅಂಥದ್ದು ಮಾಡತ್ ಮಾಡಿಸ್ಕೊಂಡು ತಿನ್ಲಿಕ್ಕೆ. ಅಯ್ಯೋ ಏನು ಅಲ್ಲ, ಒಂದು ಸ್ವಲ್ಪರ ಇವಕ್ಕೆ ದೊಡ್ಡವ್ರು ಸಣ್ಣವ್ರನ್ನ ಹೆದರ್ಕಿಲ್ಲಲ್ಲಪ್ಪ ಅಂತೇಳಿ ಅನ್ಕೊಂಡಿರ್ತಾರ. ಹೌದು, ಮತ್ತೆ ಯಾರಿಗಾದ್ರೂ ಅನಿಸ್ತತಿದೆ. ಏನಪ್ಪ ದೇವ್ರೆ, ಅಲ್ಲ ಎಷ್ಟೊತ್ತಿಗೆ ಎದ್ದಿದ್ದಿ ನೀನು? 8:30 ಆಗಿತ್ತು. ಅಯ್ಯೋ ದೇವ್ರೆ, 8:30? ಅಲ್ಲ ಅಷ್ಟು ಲೇಟಾಗಿ ಹೇಳ್ತಾರೇನ ಅಶ್ವಿನಿ ಸೂಕ್ಷ್ಮ ಯಾವಾಗ ಕಲಿತೀಯ? ಅಲ್ಲ ಅತ್ತಿಗೆಮ್ಮ ಹೇಳಿದ್ಲು ಅಪ್ಪ ಅವ್ವ ಅನ್ನ ಅಂದ್ಲು ಅಂದೆ ಅಂತೀಯಲ್ಲ. ನಿಮ್ಮ ಅತ್ತಿಗೆಮ್ಮ ಎಷ್ಟೊತ್ತಿಗೆ ಹೇಳ್ತಿದ್ಲಿ ಇಲ್ಲಿ ಬಂದಾಗ? ನೋಡಿಯಲ್ಲ ನೀನೆ ಪಾಪ ಪಾರ್ವತಿ ಎದ್ದೆಲ್ಲ ಮಾಡಿಟ್ಟಿರ್ತಿದ್ಲಪ್ಪ. ನನಗಕ್ಕಿ ಬಂದಮೇಲೆ ಎಷ್ಟು ಅರ್ಧಕ್ಕರ್ಧ ಆದ್ಮೇಲೆ ಎಲ್ಲ ಕೆಲಸ ಕಡಿಮೆ ಆದಂಗಾಗಿತ್ತು. ನೋಡ್ತಿಲ್ ಬೆಳಗ್ಗೆ ಎಷ್ಟು ಕಡೆ ಹೇಳ್ತಿದ್ಲಿಕ್ಕೆ. ಒಂದಿನಕರ ನಾನು ಎದ್ದು ಏನಾರ ಮಾಡಿದ್ನೆ? ಇಲ್ಲ ಬೇಡಮ್ಮ ನೀವು ಮಕ್ಕೋರಿ ಆರಾಮಾಗಿ ನಾ ಮಾಡ್ತೇನೆ ಅಂತಿದ್ಲು. ಅವ ನಿನ್ ತರ ಕುಂದ್ರಿಸಿ ಅಲ್ಲ ಅತ್ತಿಗೆಮ್ಮನ ತರ ಕುಂದ್ರಿಸಿ ಮಾಡಕ್ಕ ನಾನೇನು ಮನೆಯಾಗಿರಲ್ಲ 3 ಹೊತ್ತು. ಏನು ನಾನು ಮುಂದಾದರೂ ಈಗ ಸ್ವಲ್ಪ ದಿನ ಅಷ್ಟೇ. ಈಗ ಸುನೆ ಮುಗಿಸ್ಕೊಂಡು ನಂದು ಹನಿಮೂನ್ಗೆ ಹೋಗ್ಬೇಕು ಅನ್ಕೊಂಡೇನಲ್ಲ, ಅದನ್ನು ಮುಗಿಸ್ಕೊಂಡು ವಾಪಸ್ ನಾನು ಗಂಡನ ಮನೆಗೆ ಹೋದ್ಮೇಲೆ ಮತ್ತು ನನ್ನ ಡ್ಯೂಟಿಗೆ ನಾನು ಹೋಗ್ಬೇಕಾಕತ್ತೆ. ದಿನ ಬೆಳಗ್ಗೆ 9:30 ಅಂದ್ರೆ ನಾನು ಹೋಗಿ ನನ್ನ ಶಾಪ್ ಬಾಗ್ಲ ತೆಗಿಬೇಕು. ಏನು 9:30 ನನ್ನ ಶಾಪ್ ಮಿನಿಮಮ್ 10 ಗಂಟೆ ಲಾಸ್ಟ್ ಅದು ಶಾಪ್ ಬಾಗ್ಲ ತೆಗಿಬೇಕು. ನಾನು ಆ ಶಾಪ್ ಬಾಗ್ಲ ತೆಗಿಬೇಕು ಅಂದರೆ ನಾನು ಬೆಳಗ್ಗೆ ಎದ್ದು ನನ್ನ ಕೈಲಿ ಏನಾಕತ್ತೆ ಅಷ್ಟೇ ಮಾಡಿ ಹೋಗೋಕತ್ತೆ ಹೊರತು ನಂಗೆ ಎಲ್ಲ ಮಾಡ್ಕೊಂತ ಕುಂದ್ರಕ್ಕೆ ಆಗಲ್ಲ. ಮತ್ತು ಅವ್ರು ಮಾಡ್ಕೊಳ್ಳೋದವ್ರು ರೂಢಿ ಇರಲಿ ಬಿಡು, ಏನಾಯ್ತು? ಅಯ್ಯೋ ದೇವ್ರೆ, ಈಗೇನ ಅಂಗಡಿ ಓಪನ್ ಇಲ್ಲ ಅಂತೇಳಿ ಕುಂದ್ರಿಸಿ ಎಲ್ಲ ಮಾಡಿ ರುಚಿ ಹಚ್ಚಿಬಿಡ್ತೇನೆ. ಆಮೇಲೆ ಒಮ್ಮಿಂದ ಮಕ್ಕ ಕೆಲಸ ಬಿಟ್ಟು ಹೋದೆ ಅಂತ ತಿಳ್ಕೊ, ಅವ್ರಿಗೆ ಇನ್ನೂ ಸ್ವಲ್ಪ ಸಿಟ್ಟು ಬರ್ತೈತಿ ಜಾಸ್ತಿ. ಬೆಳಗ್ಗೆ ಈಗ ಶಾಪ್ ಇಲ್ಲ ಅಂತ ಸ್ವಲ್ಪ ಲೇಟ್ ಆಗಿರ್ಬೋದು, ಓಕೆ. ನಾನು ಆದರೆ ಹೇಳ್ತೀನಲ್ಲ ಇನ್ಮೇಲೆ 6:30ಗೆ ಹೇಳ್ತೀನಿ ಆಯಿತಾ? ಇದಕ್ಕೆ ದೌಡಾಗಲ್ಲ. 6:30ಗೆ ಎದ್ದೇಳ್ತೀನಿ. 6:30ಗೆ ಎದ್ದು ಬೇಗ ಫ್ರೆಶ್ ಅಪ್ ಹಾಕ್ಕೊಂಡು ಮಕಾಯಿ ತೊಗೊಂಡು ಅಡುಗೆ ಮನೆಗೆ ಹೋಗಿದ್ದು ಕಸ ಗಿಸ ಹೊಡೆಯೋದಂತಾರಲ್ಲ, ಅದೆಲ್ಲ ಕಸ ಗಿಸ ಹೊಡ್ಕೊಂಡು ಕಾಲು ಒರೆಸ್ಕೊತೀನಿ. ಅಡುಗೆ ಮನೆಗೆ ಹೋಗಿ ನಂಗೆ ಬಿಸಿನೀರು ಕುಡಿಯೋದು ಅಭ್ಯಾಸ ಐತಲ್ಲ, ಆ ಬಿಸಿನೀರು ಕುಡಿತೀನಿ. ಅವ್ರಿಗೂ ಏನಾರು ಚಹಾ ಬೇಕಂತ ಚಹಾ ಮಾಡ್ತೀನಿ, ಬಿಸಿನೀರು ಮಾಡ್ಕೊಡ್ತೀನಿ. ಅದಾದಮೇಲೆ ನಾಷ್ಟಕ್ಕೆ ಏನು ಬೇಕು ಅಂತ ಕೇಳಿ ಬೇಕಾದ್ರೆ ಫೋನ್ ನೋಡಿ ಯೂಟ್ಯೂಬ್ ನೋಡ್ಕೊಂಡು ಹೆಂಗಂಗೆ ಕಷ್ಟಪಟ್ಟು ಒಟ್ಟು ಒಂದು ನಾಷ್ಟ ಮಾಡ್ತೀನಿ. ನಾಷ್ಟಕ್ಕೆ ಮಾಡಿಟ್ಟು ಏನು
ಮಧ್ಯಾಹ್ನಕ್ಕೆ ನಂಗೆ ಡಬ್ಬಿ ಕಟ್ಕೋಬೇಕಲ್ಲ, ಬಿಸಿ ಅನ್ನಕ್ಕೆ ಇಟ್ಬಿಡ್ತೇನೆ ಒಂದು ಕುಕ್ಕರ್ನಾಗ ಇಟ್ಟು. ಒಂದು ಪುಳಿಯೋಗರೆ, ಒಂದಿನ ಟೊಮೊಟೊ ಬಾತು, ಒಂದಿನ ವಾಂಗಿ ಬಾತು, ಈ ಥರ ಏನಾರ ಒಟ್ಟು ಡಬ್ಬಿ ನೋಡಿ ಮಾಡ್ಕೊಂಡು ಕಟ್ಕೊಂಡು ನಾನು ಈಗ ಹೋಗಿ ಜಳಕ ಮಾಡ್ಕೊಂಡು ರೆಡಿಯಾಗಿ ನನ್ನ ಅಂಗಡಿಗೆ ನಾನು ಹೋಗ್ತೀನಿ ಅಷ್ಟೇ. ಉಳ್ದಿದ್ ಕೆಲಸ ಉಳ್ದಿದ್ದ ಕೆಲಸ ಏನು, ನಾವು ಆಲ್ರೆಡಿ ಕೆಲಸದವ್ರನ್ನ ಹುಡುಕಾಕತ್ತೇವೆ ಒಬ್ರನ್ನ, ಯಾರನ್ನಾರ ಒಳ್ಳೆ ಕೆಲಸ ಮಾಡ್ಕೊಂಡು ಎಲ್ಲ ಪ್ರತಿಯೊಂದನ್ನು ಮಾಡ್ಕೊಂಡು ಹೋಗೋರ್ನ. ನಾನು ಬೆಳಗ್ಗೆ ನಾಷ್ಟ ಅಷ್ಟು ಮಾಡಿಟ್ಟು ನಂಗೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಮತ್ತು ಮಧ್ಯಾಹ್ನಕ್ಕೆ ಅಡುಗೆಗೆ ಏನಾರ ಮಾಡ್ತಾಳ ಅಥವಾ ಹೊರಗಿಂದ ಒಳಗಿಂದೆಲ್ಲ ಬಾಂಡೆ ತಿಕ್ಕೋದು, ಪ್ರತಿಯೊಂದು ಕಲ್ವರ್ಸೋದು ಎಲ್ಲ ಕೆಲಸ ಮಾಡ್ತಾಳ ಕೇಳ್ಕೊಂಡು ಅವಳಿಗೆ ಒಂದು ತಿಂಗಳಿಗೆ ಒಂದು 6,000 ರೂಪಾಯಿ ಕೊಟ್ಟರು ಅಡ್ಡಿ ಇಲ್ಲ. ಏನು ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ನನಗೆ ಯಾವುದು ಟೆನ್ಷನ್ ಇಲ್ದಂಗೆ. ನಂಗೆ ಮಾಡೋಕ್ಕಾಗಲ್ಲವ, ನಂಗೆ ಮಾಡೋಕ್ಕಾಗಲ್ಲ. ಮತ್ತು ಈಗ ಹೇಳಕತ್ತೆ ನಾನಷ್ಟೇ. ಅಲ್ಲ ರೀ ಹುಡುಗಿ ಏನ್ರಿ ಇದು ಹಿಂಗಂತಾಳ? ಶ್ರೀಕಾಂತ ಎಲ್ಲ ನಿನ್ ಮುದ್ದಿಂದನ ಹಾಳಾಗ್ಯಾಳ ನೋಡಕಿ. ಅಲ್ಲ, ಮನಿಗೆ ಮಗಳು ಬಂದಾಳ, ಖುಷಿಯಿಂದ ಏನಾರ ಬೇರೆ ಮಾತಾಡೋದ್ ಬಿಟ್ಟು ಕೆಲಸ ಮಾಡಿದೆ, ಬಾಂಡೆ ತಿಕ್ದೆ, ಕರ್ಬಿ ಹೋಗಿದೆ, ಇದೆಲ್ಲ ಬಿಡ್ರಿ. ಆಕಿ ಗೊತ್ತಾಕಿ ಜೀವನ ಹೆಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ. ಆಮೇಲೆ ಇನ್ನೊಂದು ಮಾತು, ನನ್ಗೇನಾಕಿ ಅಂದಿದ್ರೊಳಗೆ ತಪ್ಪು ಅಂತ ಅನ್ಸಕತ್ತಿಲ್ಲ. ಅಲ್ಲ, ನಾನ್ ನನ್ನ ಕಾಲ್ ಮೇಲೆ ನಿಂದಿರ್ಬೇಕು, ಸ್ವಂತವಾಗಿ ನಾ ದುಡಿಬೇಕು, ಗಂಡನ ಹತ್ರ ಕೈ ಚಾಚಬಾರ್ದು ಅನ್ನೋ ಒಂದು ಅಂಬಿಷನ್ ಇಟ್ಕೊಂಡು ಆಕಿ ನನ್ನ ಹತ್ರ ಕೇಳಿ ಶಾಪ್ ಮಾಡಿಸ್ಕೊಂಡಾಳ, ಫ್ಯಾಷನ್ ಡಿಸೈನರ್ ಕೋರ್ಸ್ ಕಲ್ತಾಳ. ಹೌದಾ, ಮದ್ವೆ ಆಯ್ತು ಅಂತ ಎಲ್ಲದನ್ನ ಅರ್ಧಕ್ಕೆ ಬಿಟ್ಟು ಕುಂದ್ರಕ್ಕಾಗಲ್ಲ. ಏನ್ ಆಕಿ ಗುರಿ ಕಡೆ ಫೋಕಸ್ ಮಾಡ್ಬೇಕಾಗತ್ತೆ. ಇರ್ಲಿ ಬಿಡು, ಏನಾಯ್ತು, ಬಾಂಡೆ ತಿಕ್ಕೋರ್ನ ಕಸ ಹೊಡೆಯೋರ್ನ ಇಟ್ಕೊಂತಾಳ, ಇಟ್ಕೊಳ್ಳಿ, ತೊಂದ್ರೆ ಏನ. ಈಗ ನಮ್ಮಿಂದ ಅವ್ರಿಗೆ ಸ್ಯಾಲ್ರಿ ಕೊಡೋ ಶಕ್ತಿ ಇಲ್ಲ ಅಂದ್ರೂ ಇಟ್ಕೊಂಡ್ರೆ ಅದು ಒಣ ದಿಮಾಕ ಅನಿಸ್ತದೆ. ಕೊಡೋ ಶಕ್ತಿ ದೇವ್ರು ಕೊಟ್ಟಾನ ಅಂದ್ಮೇಲೆ ಇಟ್ಕೊಂಡ್ರೆ ಪಾಪ ಹೆಣ್ಮಗಳು ಕೆಲ್ಸಕ್ಕೆ ಬರಕ್ಕಿಗೂ ಒಂದು ಜೀವನಕ್ಕೆ ಒಂದು ಆಧಾರ ಆಕತೆ. ಆರಾಮ್ ನೆಳ್ಳ ಕೆಲಸ ಮಾಡಿ ಒಂದಿಷ್ಟು ಪಗಾರ ತಗೊಂಡ್ ಹೋಗ್ತತೆ. ಈಕಿನೂ ಪಗಾರ ಕೊಟ್ಟಂಗೆ ಹೋಗತಿ, ಈಕಿಗೂ ಸಹಾಯ ಆಕತಿ, ಅವ್ರಿಗೂ ಸಹಾಯ ಆಕತಿ. ಅಲ್ಲಿ ಇಬ್ರಿಗೂ ಈಕ್ವಲ್, ಆಕಿಗೂ ಅವಶ್ಯಕತೆ ಐತಿ, ಈಕಿಗೂ ಅವಶ್ಯಕತೆ ಐತಿ. ಹೌದಾ, ಅದ್ ಮುಗೀತು. ಏನು ಅಂದ್ಮೇಲೆ ಯಾಕೆ ತಿಳಿ ಕೆಡಿಸ್ಕೋಬೇಕು? ಆಕೇನ್ ಅವ್ರ ಅತ್ತಿಗೆ ತ್ರಾಸ್ ಕೊಡ್ತೀನಿ, ನಮ್ಮ ಅತ್ತಿನೇ ಮಾಡ್ಕೊಳ್ಳಿ, ನನಗ್ ಸಂಬಂಧ ಇಲ್ಲ ಅಂತ ಇಲ್ಲ. ಕೆಲಸದವ್ರನ್ನ ಇಟ್ಕೊಂತೀನಿ ಅಂತ ಅದಳ. ತಪ್ಪೇನೈತಿ? ತಪ್ಪು ಏನೈತಿ ಇದ್ರೊಳಗ? ಯಾಕೆ ಇಷ್ಟು ಬಾಯ್ ಮಾಡಕತ್ತೀರಿ ನೀವು? ಇಟ್ಕೊಳ್ಳಿ ಬಿಡು. ಆಕಿನ್ ನನ್ನ ಮಗಳು ದುಡಿತಾ ಇದಾಳ, ಆಕೇನ್ ಮನ್ಯಾಗ ಕುಂತ ಆರಾಮಾಗಿ ಎಂಜಾಯ್ ಮಾಡ್ಕೊಂತ ನಾ ಟಿವಿ ನೋಡಿ ಕಾಲ ಕಳಿತೀನಿ, ನನ್ ಕೆಲಸದವ್ರು ಬೇಕು ಅಂತ ಇಲ್ಲ. ನಾ ದುಡಿತೀನಿ, ದುಡಿಯಾಕ ಹೋಗ್ತಾ ಇದೀನಿ, ನಾನೇ ಕೊಡ್ತೀನಿ ಬೇಕಾದ್ರೆ ಪಗಾರನ, ಆದ್ರೆ ನನ್ನ ಕೆಲಸ ಹಿಂಗೆ ಹಗರಾಗಬೇಕು ಅಂತ ಅದಳ ನನ್ನ ಮಗಳು. ನನ್ಗೇನಿದ್ರೊಳಗೆ ಯಾವುದು ತಪ್ಪು ಅಂತ ಅನಿಸ್ಲಿಲ್ಲ. ಸುಮ್ಮನೆ ನೀವಿಬ್ರು ಬಾಯ್ ಮಾಡ್ಕೊಂತ ಕುಂದ್ರಬೇಡ್ರಿ. ಏನ ಅಷ್ಟೇ. ಯಾಕೆ ಏನಾಯ್ತು? ಮಗಳು ಬಂದಾಳ, ಖುಷಿಯಿಂದ ಮಾತಾಡ್ಸ್ಕೊಂತ ಕುಂದ್ರು. ಅಲ್ಲ, ಆದ್ರೆ ಈಕಿ ಸೊಸೆಯಾಗಿ ಈಕಿ ಕರ್ತವ್ಯ ನಿಭಾಯಿಸ್ಬೇಕಲ್ಲ. ಹಿಂಗ್ ಬಾಂಡೆ ತಿಕ್ಕಲ್ಲ, ನಾನು ಅದು ಮಾಡಲ್ಲ, ನಾನು ಇದು ಮಾಡಲ್ಲ ಅಂತಂದ್ರೆ ಹೆಂಗದು? ಕೆಲವು ಇರ್ತಾವ ಜವಾಬ್ದಾರಿ, ಎಲ್ಲ ಕೆಲಸದವರೇ ಮಾಡಕ್ಕಾಗಲ್ಲ. ಅವ ನಾನೇನು ಅವ್ರ ಮನೆಗೆ ಬಾಂಡೆ ತಿಕ್ಕಕ್ ಹೋಗಿಲ್ಲ. ಏನ ನೀನ್ ಭಾಂಡೆ ತಿಕ್ಕು, ಕಸ ಹೊಡಿ, ಕಲ್ವರ್ಸು, ಅದ್ಯಾಕ್ ಮಾಡ್ಲಿಲ್ಲ, ಇದ್ಯಾಕ್ ಮಾಡ್ಲಿಲ್ಲ ಅಂತ ಕೇಳಾಕ. ಏನ ಮದುವೆ ಆಗಿ ಆರಾಮಾಗಿ ಅವ್ರ ಮನೆಗೆ ಹೋಗಿರೋದು. ನಾ ಅವ್ರ ಮಗಳು ಹೆಂಗಿರ್ತಾಳಲ್ಲ, ಆಕಿ ಏನು ಒಂದ್ ಕೆಲಸನೂ ಮಾಡಲ್ಲ. ಕಡ್ಡಿ ಎತ್ತಿ ಇತ್ತಾಗ ಇಡೋದೇ ಇಲ್ಲ. ಏನ ಖಾಲಿ ಕುಂತಿರ್ತಾಳ. ಓದಕ್ ಹೋಗಂದ್ರೆ ಅದು ಆಗಲ್ಲಂತೆ, ಓದಕ್ಕೂ ಇಂಟ್ರೆಸ್ಟ್ ಇಲ್ಲಂತೆ. ಮದುವೆ ಮಾಡ್ಕೊಂಡ್ರೆ ಅದು ಇಂಟ್ರೆಸ್ಟ್ ಇಲ್ಲಂತೆ. ಆರಾಮಾಗಿರ್ತಾಳ. ಕೆಲಸದವ್ರು ಬಂದು ಕೆಲಸ ಮಾಡಿ ಹೋಗ್ತಾರ. ಈಗ ಕೆಲಸದವ್ರು ಅನ್ನಕ್ಕೇನು, ಈಗ ಅವ್ರ ಅತ್ತಿ ನಮ್ಮ ಅತ್ತಿ ಯಾವ್ದು ಇಟ್ಕೊಂಡಿಲ್ಲ ಬಿಡಿ. ಈಗ ಸದ್ಯಕ್ಕೆ ಯಾರು ಕೆಲಸದವ್ರು ಬರ್ತಾ ಇಲ್ಲ. ಈಗ ಜನ ಜಾಸ್ತಿ ಆದಂಗೂ ಕೆಲಸದವ್ರು ಬೇಕೇ ಬೇಕಾಕಾರ. ನಾನು ಇಟ್ಕೊಂತೀನಿ, ನೀನು ನನಗೆ ಅದನ್ನ ಯಾಕೆ ಮಾಡಲಿಲ್ಲ, ಇದನ್ನ ಯಾಕೆ ಮಾಡಲಿಲ್ಲ ಅಂತ ಕೇಳಬೇಡ ಅಷ್ಟೇ. ಅಪ್ಪ ಥ್ಯಾಂಕ್ಸ್ ಅಪ್ಪ, ನನ್ನ ಪರವಾಗಿ ಮಾತಾಡಿದ್ದಕ್ಕೆ. ನೀವು ಒಬ್ಬರೇ ಅಪ್ಪ ಅರ್ಥ ಮಾಡ್ಕೊಳ್ಳೋದು. ಇವರೆಲ್ಲ ಒಂಥರ ಇನ್ನು ಯಾವ ಕಾಲದಾಗ ಅದಾರ ಏನೋ, ನನಗೆ ಅದೇ ಅರ್ಥ ಆಗ್ಬೋಲ್ತು. ಹೋಗ್ಲಿ ಬಿಡಮ್ಮ, ರೆಸ್ಟ್ ತಗೋ. ಆಮೇಲೆ ಊರಿಗೆ ಹೋಗ್ಬೇಕು ಅಂದ್ರಲ್ಲ, ಅದಕ್ಕೆ ಏನಾರು ಶಾಪಿಂಗ್ ಮಾಡೋದಿದ್ರೆ ಮಾಡ್ಕೊರಿ. ಆಮೇಲೆ ಏನಾರು ಪ್ಯಾಕ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋ ಆರಾಮಾಗಿ. ಹೌದು, ಯಾವ ಊರಿಗೆ ಅಂತ ಹೇಳಿಲ್ಲ ಪ್ರೀತಮ್ಮ, ಯಾವ ಊರಿಗೆ ಹೊಂಟ್ರಿ? ಅಪ್ಪ ನನಗೆ ಕೂಲ್ ವೆದರ್ ಹಿಮಾಚಲ್ ಪ್ರದೇಶ, ಮತ್ತು ಅಂದರೆ ರಾತ್ರಿ ಮಾತಾಡಿದಾಗ ಊಟಿ ಕೊಡೈಕೆನಾಲ್ ಅಂದ್ಕೊಂಡ್ವಿ. ಆಮೇಲೆ ಅನ್ನಿಸ್ತು ಫೋಟೋ ಶೂಟಿಗೆ ಲಕ್ಷ್ಮೀ ತರುಣ್ ಹೋದಾಗ ಅವ್ರ ಜೊತೆಗೆ ಹೋಗಿ ಬಂದೀನಿ. ಮತ್ತೇನು ಅಲ್ಲೇ ಹೋಗೋದು ಅನ್ನಿಸ್ತು. ಅದಕ್ಕೆ ಹಿಮಾಚಲ್ ಪ್ರದೇಶ ಮತ್ತು ಆ ಕಡೆ ಯಾವ್ಯಾವ ಅದಾವ ಅಲ್ಲಿ ಹೋಗೋಣ ಅಂತ ಆಸೆ ಇಟ್ಕೊಂಡೇನಿ. ಹೋಗಿ ಬರೋಣ ಅಂತ ಅನಿಸ್ತು. ಬೆಳಿತಿರ್ತೈತಲ್ಲ, ಅದೊಂಥರ ನೋಡೋಕೆ ಖುಷಿಯಪ್ಪ. ಅಲ್ಲೊಂದ್ಸಲ ಹೋಗ್ಬೇಕು, ಕಾಶ್ಮೀರ್ಗೆ ಹೋಗ್ಬೇಕಂತ ಆಸೆ. ಕಾಶ್ಮೀರ್ಗೆ ಹೋಗಿ ಹಿಂದ್ಕೊಂಡ್ ನೋಡಿ ಇಲ್ಲಿ ಗುಂಡು ಹೊಡಿಸ್ಕೊಂಡು ಬಂದಿದ್ದು. ಪಾಪ ಎಷ್ಟು ಜನ ಅಮಾಯಕರನ್ನ ಕೊಂದ್ಬಿಟ್ರು ಅವರು ಪಾಪಿಗಳು. ಅದಕ್ಕೆ ಬೇಡ ಅಂತೇಳಿ ಅಲ್ಲಿ ಹೋಗಕ್ಕೆ ಧೈರ್ಯ ಇಲ್ಲ. ಇವ್ರಂತೂ ನಾ ಬರಲ್ಲ ಅಂತಂದ್ರೆ ಹಿಮಾಚಲ್ ಪ್ರದೇಶ ಸೇಫ್ ಐತಂತೆ, ಅದಕ್ಕೆ ಅಲ್ಲೇ ಹೋಗೋಣ ಅಂತ. ಯವ್ವ ಎದಕ್ಕೆ ಬೇಕು ಬಿಡ ಯವ್ವ, ಆತಾಗ ರೊಕ್ಕ ಖರ್ಚು ಮಾಡ್ಕೊಂಡು ಹೋಗಿ ಮುಕ್ಳ ಗುಂಡು ಹೊಡ್ಸ್ಕೊಂಡ್ ಬರೋದತ್ತಾಗ. ಯವ್ವ ಹೋಗ ಯವ್ವ ಆತಾಗ, ನೀವು ಆಟಾಡ್ ದೂರೆಲ್ಲ ಹೋಗ್ಬೇಡ್ರಿ. ಅವು ಸೇಫ್ ಅದಾವು ಬಿಟ್ಟವು. ಯಾವಾಗ ಯಾವ ಹೊತ್ತಿಗೆ ಎಲ್ಲಿ ಬಂದು ಅಟ್ಯಾಕ್ ಮಾಡ್ತಾರಂತ ಹೆಂಗೆ ಹೇಳ್ತೀನಿ ನೀನು? ಕಾಶ್ಮೀರದಾಗ ಒಮ್ಮೆ ಆಗೈತಡಿ, ಅಲ್ಲಿ ಮತ್ತೆ ಕಾವಲಕಾಯಾಕ ಪೊಲೀಸರು ಇರ್ತಾರೆ, ಅಲ್ಲಿ ಆಗೋದಿಲ್ಲ ಅಂತ ಈ ಕಡೆ ಬಂದವರಿಗೆ ಬಂದು ಹೊಡ್ಕೊಂಡು ನಿಂತ್ರಂದ್ರೆ ನೋಡು, ನಾ ಹೇಳ್ತೀನಿ ಬೇಡ, ನನ್ನ ಮಾತು ಕೇಳು. ಅಯ್ಯೋ ನೆಗೆಟಿವ್ ಪಾರ್ವತಕ್ಕ, ಸುಮ್ಮನಿರ್ರಿ, ಏನು ಆಗಲ್ಲ, ನಾನು ಹೋಗಿ ಬರ್ತೇನೆ. ಅಲ್ಲಿ ಬಂದು ಇಲ್ಲಿ ಹೊಡಿತಾರಂತ, ಅಲ್ಲಿ ಹಂಗೆಲ್ಲ ಇಲ್ಲ, ಸುಮ್ಮನಿರವ. ಆಯ್ತು ಮಗಳೇ, ಹೋಗ್ಬರ್ರಿ, ಖುಷಿಯಿಂದ ಹೋಗ್ಬರ್ರಿ. ತರುಣ್ ಲಕ್ಷ್ಮಿನ ಅಲ್ಲೇ ಹೋಗ್ತಾರಂತ. ಇವಾಗ ಫೋನ್ ಮಾಡ್ತೀನಪ್ಪ, ಫೋನ್ ಮಾಡಿ ಇಲ್ಲಿ ಹೋಗೋಣ ಅನ್ಕೊಂಡೇವಿ, ನೀವು ಬರ್ತೀರಾ ಹೋಗೋಣ ಅಂತ ಹೇಳ್ತೀನಿ, ನೋಡೋಣ ಏನಂತಾರ. ಸರಿ,
ಜೊತಿಲೇ ಹೋಗಿ ಜೊತಿಲೇ ಬರ್ರಿ ಮತ್ತೆ ಅವ್ರೊಂದ್ ಕಡೆ ನೀವು ಒಂದ್ ಕಡೆ ಯಾಕೆ ಹೋಗ್ತೀರಿ ಆಮೇಲೆ ಬೇಕಾದ್ರೆ ಒಂದ್ಸಲ ಎಲ್ಲಾರ ನೀವು ಸಪ್ರೇಟ್ ಅವ್ರ ಸಪ್ರೇಟ್ ಹೋಗ್ವಲ್ರಕ ಫಸ್ಟ್ ಹನಿಮೂನ್ ಅಲ್ಲ ಇಬ್ರು ಜೊತಿಲಿ ಹೊಂಟಿರೋದು ಗಂಡ ಹೆಂಡ್ತಿ ಅವ್ರಿಬ್ರು ಜೊತಿಲಕ್ಕಾರ ನೀವಿಬ್ರು ಜೊತೆಗೆ ಹಾಕಿರಿ ಮಾತಾಡ್ಕೊಂಡು ಒಂದೇ ಕಡೆ ಹೋಗಿ ಬರ್ರಿ ಆಯ್ತಪ್ಪ